ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಕೆಮಿಸ್ಟ್ರಿ ಚಾಪ್ಟರ್ ನಂಬರ್ 4 ಆದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಎಂಬ ಒಂದು ಚಾಪ್ಟರ್ದು ಮುಂದುವರೆದ ಭಾಗ ಅಂದರೆ ಪಾರ್ಟ್ 4 ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತಿನ ಟಾಪಿಕ್ಕು ನಾವೇನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಹೋಮೋಲೋಗಸ್ ಸೀರೀಸ್ ಮತ್ತು ನಾಮನ್ಕ್ಲೇಚರ್. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಹೋಮೋಲೋಗಸ್ ಸೀರೀಸಲ್ಲಿ ಬರೀ ಒಂದು ಸಣ್ಣ ಟಾಪಿಕ್ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾಮನ್ಕ್ಲೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಅದು. ಫಸ್ಟ್ ಹೋಮೋಲೋಗಸ್ ಸೀರೀಸ್, ಇದು ತುಂಬ ಸಿಂಪಲ್ ಟಾಪಿಕ್ಕು. ಏನಪ್ಪ ಹೋಮೋಲೋಗಸ್ ಸೀರೀಸ್ ಅಂದರೆ, ಹೋಮೋಲೋಗಸ್ ಸೀರೀಸ್ ಈಸ್ ಬೇಸಿಕಲಿ ಲೈಕ್ ಅ ಫ್ಯಾಮಿಲಿ, ಒಂದು ಗುಂಪು. ನೋಡಿ, ನಾವು ಸೈಂಟಿಸ್ಟ್ ಎಲ್ಲ ತುಂಬ ಟೈಮಿಂದನೂ ಏನು ಮಾಡ್ತಾಯಿದ್ರು, ಎವ್ರಿ ಟೈಮು ಅದೇ ಮಾಡೋದು ಸೈಂಟಿಸ್ಟು. ಏನಿಲ್ಲ, ಭೂಮಿಯಲ್ಲಿ ಸುಮಾರು ಐಟಮ್ಸ್ ಇದೆ, ಆ ಐಟಮ್ಸ್ನೆಲ್ಲ ಒಂದೊಂದಾಗಿ ಸ್ಟಡಿ ಮಾಡೋದು ಕಷ್ಟ. ಅದಕ್ಕೆ ಅದನ್ನು ಕ್ಲಾಸಿಫೈ ಮಾಡಿಬಿಟ್ಟು, ಅಂದರೆ ಬೇರೆ ಬೇರೆ ಗ್ರೂಪ್ಸ್ ಆಗಿ ಮಾಡಿಬಿಟ್ಟು ಕ್ಲಾಸಿಫೈ ಮಾಡಿಬಿಟ್ಟು ಈಚ್ ಗ್ರೂಪನ್ನು ಒಂದೊಂದು ರೀತಿಯಲ್ಲಿ ಸ್ಟಡಿ ಮಾಡ್ತಾರೆ. ಸೊ ಇದು ಕ್ಲಾಸಿಫಿಕೇಷನ್ ಅಂತಾರೆ. ಇದು ಒಂದು ರೀತಿಯಲ್ಲಿ ಕ್ಲಾಸಿಫಿಕೇಷನ್ನೇ ಅನ್ಬೋದು. ನೋಡಿ, ಹೋಮೋಲೋಗಸ್ ಸೀರೀಸ್ ಕೂಡ ಒಂದು ಕ್ಲಾಸಿಫಿಕೇಷನ್ ಅಂತಲೇ ಅನ್ಬೋದು. ಹೇಗೆ ನೋಡಿ, CH3OH, C2H5OH, C3H7OH, C4H9OH ಆರ್ ಆಲ್ ವೆರಿ ಸಿಮಿಲರ್. ನೋಡಿ, ಇವಿಷ್ಟು ಕಂಪೌಂಡ್ಸ್ ಇದೆ ನೋಡಿ, ಇದೆಲ್ಲ ತುಂಬ ಸಿಮಿಲರ್ ಇದೆ. ಹೇಗೆ ಸಿಮಿಲರ್ ಇದೆ? ಎಲ್ಲದ್ರೂ ಸೇಮ್ ಫಂಕ್ಷನಲ್ ಗ್ರೂಪ್ ಇದೆ. ಯಾವುದಿದು ಫಂಕ್ಷನಲ್ ಗ್ರೂಪು? ಕರೆಕ್ಟ್, ಆಲ್ಕೋಹಾಲ್ OH ತಾನೇ, ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇದೆಲ್ಲ ತುಂಬ ಸಿಮಿಲರ್ ಇದೆ. ಸೊ ಇದ್ರದ್ದು ಒಂದು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಕಮ್ಮಿ ಇದ್ರೂ ಇದ್ರದ್ದು ಮೇನು ಅದರ ಪ್ರಾಪರ್ಟಿ ಡಿಸೈಡ್ ಮಾಡುವಂಥ ಒಂದು ಫಂಕ್ಷನಲ್ ಗ್ರೂಪು ಸೇಮ್ ಇರೋದ್ರಿಂದ ಈ ಎಲ್ಲ ಒಂದು ಕಾರ್ಬನ್ ಕಂಪೌಂಡ್ಸ್ದು ಕೂಡ ಪ್ರಾಪರ್ಟೀಸು ತುಂಬ ಸಿಮಿಲರ್ ಇರುತ್ತೆ. ಆ ಒಂದು ಸಿಮಿಲರ್ ಇದೆ ಅನ್ನೋ ಒಂದು ಕಾರಣದಿಂದ ಅದನ್ನು ಒಂದು ಗ್ರೂಪ್ ಆಗಿ ಮಾಡಿದ್ದಾರೆ. ಓಕೆ, ಸೊ ಇದು ಒಂದು ಹೋಮೋಲೋಗಸ್ ಸೀರೀಸ್ ಆಯಿತು. ಆವಾಗ ಅರ್ಥ ಆಯ್ತಾ? ಸೇಮ್ ಫಂಕ್ಷನಲ್ ಗ್ರೂಪ್ ಅಥವಾ ಏನಾದರೂ ಒಂದು ಸಿಮಿಲಾರಿಟಿ ಇರಬೇಕು, ಮತ್ತು ಅದರದ್ದು ಕಾರ್ಬನ್ ಆಟಮ್ಸು ಇಲ್ಲಿ 1 ಇದ್ದರೆ ನೆಕ್ಸ್ಟ್ 2 ಇರಬೇಕು, ನೆಕ್ಸ್ಟ್ 3 ಇರಬೇಕು, ನೆಕ್ಸ್ಟ್ 4 ಇರಬೇಕು. ಇದೇ ಥರ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗಬೇಕು. 1 2 3 4 5 ಆ ಥರ ಕಾರ್ಬನ್ ಆಟಮ್ಸು. ಮತ್ತು ಅದರಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪು ಅಥವಾ ಏನಾದರೂ ಒಂದು ಸಿಮಿಲಾರಿಟಿ ಇರಬೇಕು. ಆವಾಗ ಅದಕ್ಕೆ ಹೋಮೋಲೋಗಸ್ ಸೀರೀಸ್ ಅಂತಾರೆ. ಓಕೆನಾ? ಸೀರೀಸ್ ಅಂದ್ರೇನು? ಒಂದು ಪ್ಯಾಟರ್ನ್. ಆ ಥರ ಇದೊಂದು ಪ್ಯಾಟರ್ನೇ ತಾನೇ. ಫಸ್ಟ್ 1 ಕಾರ್ಬನ್ ಆಟಮ್, ನೆಕ್ಸ್ಟ್ 2 ಕಾರ್ಬನ್ ಆಟಮ್, 3 ಕಾರ್ಬನ್ ಆಟಮ್, 4 ಕಾರ್ಬನ್ ಆಟಮ್, ಆ ಥರ. ಸೊ ಇದಕ್ಕೆ ಹೋಮೋಲೋಗಸ್ ಸೀರೀಸ್ ಅಂತ ಅಂತಾರೆ. ಇವಾಗ ಈ ಹೋಮೋಲೋಗಸ್ ಸೀರೀಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ನ ನೀವು ಮಾಡ್ಬೋದು. ಏನಪ್ಪ ಅಬ್ಸರ್ವೇಷನ್ನು? ಈ ಅಬ್ಸರ್ವೇಷನ್ನೇ ನೋಡಿ, ಇಲ್ಲಿ 2 ಹೋಮೋಲೋಗಸ್ ಸೀರೀಸಲ್ಲಿ 2 ಕಾನ್ಸಿಕ್ಯೂಟಿವ್ ಹೋಮೋಲಾಗ್ಸ್ ಅನ್ನು ತಗೊಳ್ಳಿ. ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ, ಎವ್ರಿ ಕಂಪೌಂಡ್ ಆಫ್ ಅ ಹೋಮೋಲೋಗಸ್ ಸೀರೀಸ್ ಇಸ್ ಕಾಲ್ಡ್ ಹೋಮೋಲಾಗ್. ಓಕೆನಾ? ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟೇ, ಅದಕ್ಕೆ ಎಕ್ಸ್ಟ್ರಾ ಅಂತ ಬರ್ದಿದ್ದೀನಿ ನಾನಿಲ್ಲಿ. ಹೋಮೋಲೋಗಸ್ ಸೀರೀಸ್ದು ಯಾವುದಾದ್ರೂ ಒಂದು ಫ್ಯಾಮಿಲಿ ಮೆಂಬರ್, ಓಕೆನಾ, ಒಂದು ಫ್ಯಾಮಿಲಿ ಮೆಂಬರ್ ಥರ ಈ ಹೋಮೋಲೋಗಸ್ ಸೀರೀಸ್ದು ಒಂದು ಸದಸ್ಯವನ್ನು ನಾವು ಹೋಮೋಲಾಗ್ ಅಂತ ಕರಿತೀವಿ. ಓಕೆ, ಹೋಮೋಲಾಗ್. ಓಕೆ, ಇವಾಗ ಒಂದು ಹೋಮೋಲೋಗಸ್ ಸೀರೀಸ್ದು 2 ಕಾನ್ಸಿಕ್ಯೂಟಿವ್ ಹೋಮೋಲಾಗ್ನ ತೊಗೊಂಡ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಓಕೆನಾ? 2 ಕಾನ್ಸಿಕ್ಯೂಟಿವ್ ಅಂದರೆ ಅದಾದಮೇಲೆ ನೆಕ್ಸ್ಟ್ ಒನ್ನೇ, ಜಸ್ಟ್ ನೆಕ್ಸ್ಟ್ ಒನ್. ಓಕೆ, ಆಯಿತಾ? ಕಾನ್ಸಿಕ್ಯೂಟಿವ್ ಅಂದರೆ ಒಂದಾದ್ಮೇಲೆ ನೆಕ್ಸ್ಟು. ಸೊ 2 ಇಸ್ ಕಾನ್ಸಿಕ್ಯೂಟಿವ್ ಟು 1. ಸೊ ನೆಕ್ಸ್ಟ್ ಹೋಮೋಲಾಗ್ನೇ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಇದು ತೊಗೊಂಡ್ರೆ ಇದರ ನೆಕ್ಸ್ಟ್ ಒನ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಆವಾಗ ಇವು ಎರಡೂ ಒಂದು ಹೋಮೋಲಾಗ್ಸ್ದು CH3OH, C2H5OH. ಓಕೆ, ಇವೆರಡ್ರದ್ದು ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ಏನಿದೆ? ಕರೆಕ್ಟ್, ಡಿಫ್ರೆನ್ಸ್ ಏನಿದೆ? CH2. ಇದು ಒಂದು ಇಂಪಾರ್ಟೆಂಟ್ ಒಂದು ಅಬ್ಸರ್ವೇಷನ್. ಓಕೆ, CH2. ಸೊ ಇದು ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಆಯಿತು. ಓಕೆ, ಯಾವುದೇ ಒಂದು ಹೋಮೋಲಾಗ್ ಕನ್ಸಿಡರ್ ಮಾಡಿ. ಓಕೆ, ಇವಾಗ ಇಲ್ಲಿ ಅವರು ಏನು ತೊಗೊಂಡಿದ್ದಾರೆ ಅಂದರೆ, ಇಲ್ಲಿ ಅವರು ಆಲ್ಕೇನ್ಸ್ದು ಒಂದು ಹೋಮೋಲೋಗಸ್ ಸೀರೀಸ್ನ ತೊಗೊಂಡಿದ್ದಾರೆ. ಆಲ್ಕೇನ್ಸ್ನು ಕೂಡ ಹೋಮೋಲೋಗಸ್ ಸೀರೀಸ್ ಅಂತ ಅನ್ಬೋದು. ಯಾಕಂದರೆ ಆಲ್ಕೇನ್ಸಲ್ಲಿ ಎಲ್ಲವೂ ಆಲ್ಕೇನ್ಸೇ ಇರೋದ್ರಿಂದ, ಹೈಡ್ರೋ ಆಲ್ಕೇನ್ಸೇ ಇರೋದ್ರಿಂದ ಅದ್ರದ್ದೊಂದು ಪ್ರಾಪರ್ಟೀಸು ಎಲ್ಲದ್ರದ್ದು ಕೂಡ ಆಲ್ಕೇನ್ಸ್ದೇ ಒಂದು ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಅದ್ರದ್ದೇ ಒಂದು ಕಾನ್ಸಿಕ್ಯೂಟಿವ್ ಆರ್ಡರಲ್ಲಿ, ಅಂದರೆ 1 2 3 4 5 6 7 8 ಆ ಥರನೇ ಕಾರ್ಬನ್ ಆಟಮ್ಸು ಅರೇಂಜ್ ಆಗಿ ಹೋದರೆ ಅದನ್ನು ಕೂಡ ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. CH4 ಏನು ಆಲ್ಕೇನ್ಸ್ದು ಹೋಮೋಲೋಗಸ್ ಸೀರೀಸು, CH4, C2H6, C3H8 ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. C4H10 ಇದು ಯಾವ ಫಾರ್ಮಲ್ಲಿರುತ್ತೆ? CnH2n+2 ಈ ಫಾರ್ಮಲ್ಲಿ ಇರುತ್ತೆ. ಇದು ಕೂಡ ಒಂದು ಹೋಮೋಲೋಗಸ್ ಸೀರೀಸ್. ಫಸ್ಟ್ 1 ಕಾರ್ಬನ್ ಆಟಮ್, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5 ಆ ಥರ ಇನ್ಕ್ರೀಸ್ ಆಗ್ತಾ ಹೋಯಿತು. ಓಕೆನಾ? ಅದೇ ಥರ ಇವಾಗ ಇವೆರಡ್ರದ್ದು ಒಂದು ಡಿಫ್ರೆನ್ಸ್ ನೋಡಿ ಏನಾಗುತ್ತೆ. ಆವಾಗ ಡಿಫ್ರೆನ್ಸು CH2
ಇದೇ ಡಿಫ್ರೆನ್ಸ್ ಇದ್ರದ್ದು ನೋಡಿ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 2 - 1 = 1. ಇಲ್ಲಿ 6 ಇದೆ, ಇಲ್ಲಿ 4 ಇದೆ. 6 - 4 = 2. ಸೊ CH2ನೇ ಇದ್ರದ್ದು ಒಂದು ಡಿಫ್ರೆನ್ಸ್ ಆಗುತ್ತೆ. ಅದೇ ಥರ ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್ದು ಕೂಡ CH2ನೇ ಡಿಫ್ರೆನ್ಸು ಯೂನಿಟ್. ಓಕೆ, ಒಂದು CH2 ಯೂನಿಟ್ ಆಗಿ ಡಿಫ್ರೆನ್ಸು ನಮಗೆ ಸಿಗುತ್ತೆ. ಇವಾಗ ಇದೇ ಥರ ಇನ್ನೊಂದು ಕೇಳ್ಬೋದು, ಮಾಲಿಕ್ಯುಲರ್ ಮಾಸಸ್ಸು ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಅಂತ. ಸೇಮ್ ಇದ್ರದ್ದೇನು ಮಾಲಿಕ್ಯುಲರ್ ಮಾಸ್ ಏನು, CH2ದು ಮಾಲಿಕ್ಯುಲರ್ ಮಾಸ್ ಏನು, ಇದ್ರದ್ದು ಎಷ್ಟು, ಕಾರ್ಬನ್ ಆಟಮ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ಕೆಳಗಡೆ ಬರ್ದಿದ್ದೀನಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ವಲ್ಪ ಸರಿಯಾಗಿ ಬರ್ದಿಲ್ಲ ನಾನು, ಇನ್ನೊಂದು ಸತಿ ಇಲ್ಲಿ ಕ್ಲೀನಾಗಿ ಬರಿತೀನಿ. ಈ ಸೈಡು CH2 ಇದ್ರದ್ದೊಂದು ಮಾಲಿಕ್ಯುಲರ್ ಮಾಸು ಎಷ್ಟು ಅಂತ. ಸೊ ಕಾರ್ಬನ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು, 12 ಅಪ್ರಾಕ್ಸ್. ಒಂದು ಹೈಡ್ರೋಜನ್ ಆಟಮ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು, 1 ಅಪ್ರಾಕ್ಸ್. ಆದರೆ ಇಲ್ಲಿ ಎಷ್ಟಿದೆ, 2 ಆಟಮ್ ಇದೆ. ಸೊ ಮಲ್ಟಿಪ್ಲೈಡ್ ಬೈ 2. 12 + 2 = 14. ಸೊ 14 AMU ಅಟಾಮಿಕ್ ಮಾಸ್ ಯೂನಿಟ್. ಓಕೆ, ಇಷ್ಟು ಅದರದ್ದು ಒಂದು ಮಾಲಿಕ್ಯುಲರ್ ಮಾಸು ಡಿಫ್ರೆನ್ಸ್ ಇರುತ್ತೆ. ಓಕೆ, ಅವರೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಕ್ಯಾನ್ ಯು ಫೈಂಡ್ ಔಟ್ ದ ಡಿಫ್ರೆನ್ಸ್ ಇನ್ ದ ಮಾಲಿಕ್ಯುಲರ್ ಮಾಸಸ್ ಬಿಟ್ವೀನ್ ದೀಸ್ ಪೇರ್ಸ್. ನೋಡಿ ಇದ್ರದ್ದು ಒಂದು ಡಿಫ್ರೆನ್ಸ್ ಏನು, ನಾರ್ಮಲಾಗಿ CH2 ಯೂನಿಟ್ಟು. ಸೊ ಅದ್ರದ್ದು ಮಾಲಿಕ್ಯುಲರ್ ಮಾಸ್ ಡಿಫ್ರೆನ್ಸ್ ಏನಿರುತ್ತೆ, ಇದೇ CH2 ಯೂನಿಟ್ದು ಮಾಸು ತಾನೇ. ಲಾಜಿಕಲ್ ತಾನೇ, ತುಂಬ ಲಾಜಿಕಲ್ ಇದೆ. ಸೊ ಇಲ್ಲವ್ರು ಕೊಟ್ಬಿಟ್ಟು ಹಿಂಟು ಕೊಟ್ಟಿದ್ದಾರೆ ಬೇರೆ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಆಟಮ್ ಇಸ್ 12U ಅಥವಾ AMU ಅಂತಲೂ ಬರಿಬೋದು. ದ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1 AMU ಅಂತನೋದು ಬರಿಬೋದು. ಓಕೆನಾ. ಸೊ ನಮ್ಗೆ ಆನ್ಸರ್ ಏನು ಸಿಗುತ್ತೆ, 14 AMU. ಇಲ್ಲಿ ಬರ್ದಿದ್ದೀನಿ, ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಇನ್ನೊಂದು ಸತಿ ಇಲ್ಲಿ ಕ್ಲೀನಾಗಿ ಬರೆದೆ ನಾನು. ಓಕೆ, ನೆಕ್ಸ್ಟ್ ಒನ್. ಇವಾಗ ಹೋಮೋಲೋಗಸ್ ಸೀರೀಸ್ ಪ್ರಾಪರ್ಟೀಸ್ ನೋಡ್ಬಿಡೋಣ. As the molecular mass increases in any homologous series, the gradation in physical properties is seen. ನೋಡಿ, ಕೆಮಿಕಲ್ ಪ್ರಾಪರ್ಟೀಸು, ಮೋಸ್ಟ್ ಕೆಮಿಕಲ್ ಪ್ರಾಪರ್ಟೀಸು ಸೇಮೇ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ಸ್ದು ಹೋಮೋಲೋಗಸ್ ಸೀರೀಸ್ ಇದ್ದರೆ ಎಲ್ಲ ಒಂದು ಹೋಮೋಲಾಗ್ಸ್ದು ಕೂಡ ಆಲ್ಕೋಹಾಲಿಕ್ ನೇಚರೇ ಇರುತ್ತೆ. ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಆದರೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಡಿಫ್ರೆನ್ಸ್ ಬಂದುಬಿಡುತ್ತೆ. ಫಿಸಿಕಲ್ ಪ್ರಾಪರ್ಟಿ ಅಂದ್ರೇನು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಸಾಲ್ಯುಬಿಲಿಟಿ, ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸು. ಓಕೆ, ದಿಸ್ ಈಸ್ ಬಿಕಾಸ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಮಾಲಿಕ್ಯುಲರ್ ಮಾಸಸ್. ನೋಡಿ, ಫಸ್ಟ್ ಹೋಮೋಲಾಗ್ದು ಮಾಲಿಕ್ಯುಲರ್ ಮಾಸು ಸೆಕೆಂಡ್ ಹೋಮೋಲಾಗ್ಗಿಂತ ಕಮ್ಮಿ ಇರುತ್ತೆ ಮಾಲಿಕ್ಯುಲರ್ ಮಾಸು. ಆಬ್ವಿಯಸ್ ಅದು, ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಕಾರ್ಬನ್ ಆಟಮ್ಸ್ ಇರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ಸೆಕೆಂಡರ್ದು ಬಾಯ್ಲಿಂಗ್ ಪಾಯಿಂಟು ಮತ್ತು ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಯಾಕಂದರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಮಾಲಿಕ್ಯುಲರ್ ಮಾಸಸ್. ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಮತ್ತು ಸಾಲ್ಯುಬಿಲಿಟಿ ಕೂಡ ಇನ್ನೊಂದು ಫಿಸಿಕಲ್ ಪ್ರಾಪರ್ಟಿ. ಇನ್ ಅ ಪರ್ಟಿಕ್ಯುಲರ್ ಸಾಲ್ವೆಂಟ್ ಆಲ್ಸೋ ಶೋ ಅ ಸಿಮಿಲರ್ ಗ್ರೇಡಿಯೇಷನ್. ಸಾಲ್ಯುಬಿಲಿಟಿಯನ್ನು ಕೂಡ ಜಾಸ್ತಿ ಮಾಲಿಕ್ಯುಲರ್ ವೇಟ್ ಮಾಸ್ ಇದ್ದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಡಿಸಾಲ್ವ್ ಆಗೋಕ್ಕೆ, ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಅರ್ಥ ಅದ್ರ ಮೀನಿಂಗ್. ಬಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಏನು ಇರುತ್ತೆ, ಸೇಮ್ ಇರುತ್ತೆ. ವಿಚ್ ಆರ್ ಡಿಟರ್ಮೈನ್ಡ್ ಸೋನ್ಲಿ ಬೈ ದ ಫಂಕ್ಷನಲ್ ಗ್ರೂಪ್. ನೋಡಿ, ಬರೀ ಫಂಕ್ಷನಲ್ ಗ್ರೂಪ್ ಮಾತ್ರ ಡಿಸೈಡ್ ಮಾಡೋದು ಕೆಮಿಕಲ್ ಪ್ರಾಪರ್ಟೀಸ್ನ. ಆ ಫಂಕ್ಷನಲ್ ಗ್ರೂಪ್ ಬಂತಾ ಆವಾಗ ಕೆಮಿಕಲ್ ಪ್ರಾಪರ್ಟೀಸ್ ಅದೊಂದು ಇದ್ದೇ ಇರುತ್ತೆ ಅಂತ ಅರ್ಥ. ಅದರಿಂದ ವೇರಿಯೇಷನ್ ಆಗೋಲ್ಲ, ಜಾಸ್ತಿ ಕಮ್ಮಿ ಆಗೋಲ್ಲ. ಆ ಫಂಕ್ಷನಲ್ ಗ್ರೂಪು ಫಾರ್ ಎಕ್ಸಾಂಪಲ್ OH ಬಂದರೆ ಆಲ್ಕೋಹಾಲ್ ಆಗೇ ಇರುತ್ತೆ ಅದು ಫುಲ್ ಟೈಮ್. ಎಷ್ಟಾದರೂ ನೀನು ಕಾರ್ಬನ್ ಐಟಮ್ ಹೆಚ್ಚು ಮಾಡು, ಕಾರ್ಬನ್ ಐಟಮ್ ಕಮ್ಮಿ ಮಾಡು, OH ಗ್ರೂಪ್ ಇದೆಯಾ ಅದು ಆಲ್ಕೋಹಾಲ್ ಆಗಿ ಇರುತ್ತೆ. ಓಕೆ, ರಿಮೈನ್ಸ್ ಸಿಮಿಲರ್ ಇನ್ ಅನ್ ಹೋಮೋಲೋಗಸ್ ಸೀರೀಸ್. ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡಿ. ಈ ಥರ ಒಂದು ಹೋಮೋಲೋಗಸ್ ಸೀರೀಸ್ ಇದ್ದರೆ ಇದ್ರದ್ದು ಎಲ್ಲದ್ರದ್ದು ಕೂಡ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಆಲ್ಕೋಹಾಲಿಕ್ ನೇಚರು ಸೇಮ್ ಇರುತ್ತೆ. ಆದರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟು ಡಿಫ್ರೆನ್ಸ್ ಇರುತ್ತೆ. ಯಾವುದ್ರದ್ದು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಲ್ಲರಿಗಿಂತ ಹೆಚ್ಚು, ಕರೆಕ್ಟ್ ಇದ್ರದ್ದು. ಯಾವುದ್ರದ್ದು ಎಲ್ಲರಿಗಿಂತ ಕಮ್ಮಿ, ಕರೆಕ್ಟ್ ಇದ್ರದ್ದು. ಸೊ ಈ ಥರ ಆಗುತ್ತೆ, ಈ ಥರ. ಓಕೆ, ಗ್ರೇಟರ್ ಸೈನ್ ಹಾಕ್ತಾ ಹೋದರೆ ಈ ಥರ ಆಗುತ್ತೆ. ಓಕೆ, ಸೊ ಒಂದೊಂದು ಸತಿ ಕೇಳಿಬಿಡ್ಬೋದು ಯಾವುದ್ರದ್ದು ಹೆಚ್ಚಿದೆ ಯಾವುದ್ರದ್ದು ಕಮ್ಮಿ ಇದೆ ಅಂತ. ಆವಾಗ ನೀವು ಈ ಥರ ಮಾಡಬೇಕಾಗತ್ತೆ. ಯಾವುದ್ರದ್ದು ಕಾರ್ಬನ್ ಐಟಮ್ಸ್ ಜಾಸ್ತಿ ಇರುತ್ತೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಯಾವುದ್ರದ್ದು ಕಾರ್ಬನ್ ಐಟಮ್ಸ್ ಕಮ್ಮಿ ಇರುತ್ತೆ ಅದರದ್ದು ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಇರುತ್ತೆ. ಸೊ ವಿತಿನ್ 10 minutes ನಾವು ಈ ಒಂದು ಹೋಮೋಲೋಗಸ್ ಸೀರೀಸ್ದು ಕಂಪ್ಲೀಟ್ ಡಿಕೋಡಿಂಗ್ ಮಾಡಿಬಿಟ್ಟಿದ್ದೀವಿ. ಇವಾಗ ಇಂಪಾರ್ಟೆಂಟು ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದು. ಕಾನ್ಸೆಪ್ಟ್ ಅನ್ನಲ್ಲ ಇದನ್ನು, ಇದು ಒಂಥರ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ನಾಮಿನಕ್ಲೇಚರ್ ಆಫ್ ಕಾರ್ಬನ್ ಕಂಪೌಂಡ್ಸ್, IUPAC ಅಂತ ಬರ್ತಿದ್ದೀನಿ. IUPACದು ಒಂದು ಫುಲ್ ಫಾರ್ಮ್ ಏನಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಓಕೆನಾ. ಓಕೆ, ಇವಾಗ ಇದ್ರ ಬಗ್ಗೆ ನೋಡೋಣ. ಸುಮ್ಮನೆ IUPAC ಅಂತ ಬರ್ತಿದ್ದೀನಿ. ಓಕೆ, ಅದು ಅವಶ್ಯಕತೆ ಇಲ್ಲ ನಿಮಗೆ.
ಬೇಸಿಕ್ ಕಾರ್ಬನ್ ಚೈನ್ ಮಾಡಿಫೈಡ್ ಬೈ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಫ್ರೇಸ್ ಆಫ್ಟರ್. ಓಕೆ, ಇಂಡಿಕೇಟಿಂಗ್ ದ ನೇಚರ್ ಆಫ್ ದ ಫಂಕ್ಷನಲ್ ಗ್ರೂಪ್. ಓಕೆ, ನೋಡಿ ಏನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ಒಂದು ಕಾರ್ಬನ್ ಕಂಪೌಂಡ್ ಇದೆ ಅಂತ ಅಂದ್ಕೊಡಿ. ಫಾರ್ ಎಕ್ಸಾಂಪಲ್ ಈ ಥರ C2H5OH. ಓಕೆ, ಇದನ್ನು ನೀವು ಹೇಗೆ ಬರೀತೀರಾ, 2C. ಓಕೆ, ಈ ಥರನೇ ತಾನೇ, ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಈ ಥರ ಮಾಡೋದು. ಓಕೆ, 4 ಕೈಗಳಿರುತ್ತೆ, 4 ಕೈಯಲ್ಲಿ ಎಲ್ಲ ಕಡೆನೂ ಹೆಚ್ಚು ಬಿಡಬೇಕು. ಮತ್ತು ಯಾವ ಫಂಕ್ಷನಲ್ ಗ್ರೂಪ್ ಹಾಕಬೇಕು ಅದು ಎಲ್ಲಾದರೂ ಹಾಕ್ಕೊಳ್ಳಿ, ಅದು ತೊಂದರೆ ಇಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಈ ಥರ ಆದರೂ ಬರೀರಿ, ಈ ಪಾರ್ಟನ್ನು ಈ ಥರ ಆದರೂ ಬರೀರಿ, ಇಲ್ಲಾಂದರೆ ಡೈರೆಕ್ಟ್ OH ಅಂತಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಇವಾಗ ಬೇಸಿಕ್ ಕಾರ್ಬನ್ ಚೈನ್ ಇಸ್ ಮಾಡಿಫೈಡ್ ಬೈ ಅ ಪ್ರಿಫಿಕ್ಸ್ ಆರ್ ಫ್ರೇಸ್ ಬಿಫೋರ್. ಓಕೆ, ಪ್ರಿಫಿಕ್ಸ್ ಅಂದರೆ ಏನು, ಫ್ರೇಸ್ ಬಿಫೋರ್ ಅಂದರೆ ಒಂದು ಹೆಸರಲ್ಲಿ ಇಲ್ಲಿ ಬರುವಂಥದ್ದು ಪ್ರಿಫಿಕ್ಸು. ಓಕೆ, ಮಿಸ್ಟರ್ ರಾಘವೇಂದ್ರ ನಾಯಕ್ ಅಂತ ಏನಾದರೂ ಇದೆ ಅಂತ ಅಂದ್ಕೊಳ್ಳಿ. ಮಿಸ್ಟರ್ ಅನ್ನೋದು ಒಂದು ಪ್ರಿಫಿಕ್ಸು. ಓಕೆ, ನಾಯಕ್ ಅನ್ನೋದೇನಿದೆ ಅದು ಸಫಿಕ್ಸು, ಫ್ರೇಸ್ ಆಫ್ಟರ್. ಓಕೆ, ಒಂದು ಹೆಸರು ಆದಮೇಲೆ ಇಲ್ಲೊಂದು ಫ್ರೇಸ್ ಬರುತ್ತೆ ನೋಡಿ, ಅದಕ್ಕೆ ಸಫಿಕ್ಸ್ ಅಂತ ಕರಿತೀವಿ. ಓಕೆ, ಅದ್ರ ಮೀನಿಂಗು ಪ್ರಿಫಿಕ್ಸ್ ಮತ್ತು ಸಫಿಕ್ಸು. ಓಕೆ, ನೆಕ್ಸ್ಟು ಈ ಥರ ಇಷ್ಟಾದಮೇಲೆ ಇವಾಗ ಬೇಸಿಕ್ ಕಾರ್ಬನ್ ಚೈನ್ ಇಸ್ ಮಾಡಿಫೈಡ್ ಬೈ ಪ್ರಿಫಿಕ್ಸ್ ಅಂದರೆ ಈ ಒಂದು ಕಾರ್ಬನ್ ಚೈನ್ದು ಬೇಸಿಕ್ ಪಾರ್ಟು ಅಂದರೆ ಇಲ್ಲಿ ಎಷ್ಟು ಕಾರ್ಬನ್ಸ್ ಇದೆ, 2 ಇದ್ರೇನು ಎತ್ತು. ಸೊ ಎಥೆನಾಲ್ ಆ ಥರ ಎಲ್ಲ ಬರುತ್ತೆ ತಾನೇ. ಎತ್ ಅಂದ್ರೇನು 2 ಕಾರ್ಬನ್ ಆಟಮ್ಸ್ ಇದ್ದರೆ ಎತ್ ಅಂತ ಬರುತ್ತೆ ಅಂತ ನೋಡಿದ್ವಿ ನಾವು. ಮೊದಲೇ ಹೇಳ್ಕೊಟ್ಟಿದ್ದೀನಿ ನಾನು, ಮೋಸ್ಟ್ಲಿ ಸೆಕೆಂಡ್ ಪಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. 2 ಕಾರ್ಬನ್ ಆಟಮ್ಸ್ ಬಂದರೆ ಎತ್ ಅಂತ ಬರುತ್ತೆ ಅಂತ. ಆವಾಗ ಈ ಎತ್ತು ಇಲ್ಲಿ ಬರುತ್ತೆ, ಎತ್. ಓಕೆ, ಇಲ್ಲೇನಾದರೂ ಬರ್ಬೋದು. ಇವಾಗ ಫ್ರೇಸ್ ಆಫ್ಟರ್ ಏನಿದೆ, ಫ್ರೇಸ್ ಆಫ್ಟರ್ ಅಂದ್ರೇನು ಸಫಿಕ್ಸು, ಅದು ಫಂಕ್ಷನಲ್ ಗ್ರೂಪ್ನ ಇಂಡಿಕೇಟ್ ಮಾಡುತ್ತೆ. ಫಂಕ್ಷನಲ್ ಗ್ರೂಪ್, ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನು, ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಇದ್ದರೆ ನಾವು ಆಲ್ ಅಂತ ಆ್ಯಡ್ ಮಾಡ್ತೀವಿ, ಇದ್ರ ಬಗ್ಗೆ ನೋಡ್ತೀವಿ ನಾವು ಮುಂದೆ, ಆಲ್ ಅಂತ ಆ್ಯಡ್ ಮಾಡ್ತೀವಿ. ಸೊ ಇದಾದಮೇಲೆ ಇಲ್ಲಿ ಇದನ್ನು ಜಾಯಿನ್ ಮಾಡೋಕ್ಕೆ ಮತ್ತೊಂದೇನಾದರೂ ಬರುತ್ತೆ, ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಬೇಡ, ಇಲ್ಲಿ ಮತ್ತೊಂದೇನಾದರೂ ಬರುತ್ತೆ. ಸೊ ಇದು ಪ್ರಿಫಿಕ್ಸು, ಇದು ಸಫಿಕ್ಸು. ಓಕೆ, ಜಸ್ಟ್ ಒಂದು ಬೇಸಿಕ್ ಐಡಿಯಾ ಹೇಳಿದ್ದೀನಿ ನಾನು ನಿಮ್ಗೆ. ಇವಾಗ ಪ್ರಿಫಿಕ್ಸ್ ಅಂದರೆ ಹಿಂದೆ ಬರೋದು, ಸಫಿಕ್ಸ್ ಅಂದರೆ ಮುಂದೆ ಬರೋದು. ಏನಪ್ಪ ಇದು ಅಂತ ನೋಡೋಣ. ನೋಡಿ, ಇವಾಗ ನಿಮಗೆ ಕೆಲವೊಂದು ಹೆಸರನ್ನ ನೀವು ಗೊತ್ತು ಮಾಡ್ಕೊಂಡಿರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹ್ಯಾಲೋ ಆಲ್ಕೇನ್ ಅಂತ ಏನಾದರೂ ಬಂದರೆ, ಹ್ಯಾಲೋ ಆಲ್ಕೇನ್ ಅಂದರೆ ಏನಂದರೆ, ಹ್ಯಾಲೋ ಅಂದರೆ ಬೇಸಿಕಲಿ ಹ್ಯಾಲೋಜೆನ್ ಅಂತ ಅರ್ಥ. ಹ್ಯಾಲೋಜೆನ್ಸಲ್ಲಿ ನಾವು ಬೇಸಿಕಲಿ ಏನೇನು ನೋಡ್ತೀವಿ ಅಂದರೆ ಕ್ಲೋರಿನ್ ಮತ್ತು ಬ್ರೋಮಿನ್ ಎರಡನ್ನೇ ನೋಡೋದು ನಾರ್ಮಲಿ ನಾವು. ಇಲ್ಲಿ ಹಿಂದೆನೇ ಹೇಳ್ಕೊಟ್ಟಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ. ನೋಡಿ ಹ್ಯಾಲೋ ಆಲ್ಕೇನ್ ಬಂದರೆ ಕ್ಲೋರಿನ್ ಮತ್ತು ಬ್ರೋಮಿನ್ ಎರಡನ್ನೇ ನೋಡ್ತೀವಿ. ಸೊ ಈ ಫಂಕ್ಷನಲ್ ಗ್ರೂಪ್ಸ್ದೆಲ್ಲ ಹೆಸರನ್ನು ನಾವು ಹೇಗೆ ನೇಮ್ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ ಇವಾಗ. ಫಂಕ್ಷನಲ್ ಗ್ರೂಪ್ದು ನೇಮಿಂಗು. ಓಕೆ, ಹ್ಯಾಲೋ ಆಲ್ಕೇನ್ ಕ್ಲೋರಿನ್ ಮತ್ತು ಬ್ರೋಮಿನ್ ಇದ್ದರೆ ಆವಾಗ ನಾವು ಕ್ಲೋರೋ ಅಥವಾ ಬ್ರೋಮೋ ಅಂತ ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಾ? ಕ್ಲೋರೋ ಅಥವಾ ಬ್ರೋಮೋ ಅಂತ ಆ್ಯಡ್ ಮಾಡ್ತೀವಿ. ಇವಾಗ ಜಸ್ಟ್ ನೋಡಿದ್ವಿ ಫಂಕ್ಷನಲ್ ಗ್ರೂಪ್ ಅನ್ನೋದು ಸಫಿಕ್ಸಲ್ಲಿ ಆ್ಯಡ್ ಮಾಡ್ತೀವಂತ. ಆದರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ, ಫಂಕ್ಷನಲ್ ಗ್ರೂಪು ಪ್ರಿಫಿಕ್ಸಲ್ಲೂ ಆ್ಯಡ್ ಮಾಡ್ತಾರೆ. ಒಂದೇ ಒಂದಿದೆ, ಅದು ಆ ಒಂದು ಎಕ್ಸೆಪ್ಷನ್ನು ಏನದಂದರೆ ಹ್ಯಾಲೋಜನ್. ಸೊ ಇಲ್ಲಿ ಮಾತ್ರ ನಾವು ಪ್ರಿಫಿಕ್ಸಾಗಿ ಆ್ಯಡ್ ಮಾಡೋದು, ಮಿಕ್ಕಿದ ಎಲ್ಲ ಕಡೆ ಸಫಿಕ್ಸಾಗೇ ಆ್ಯಡ್ ಮಾಡ್ತೀವಿ. ಸಫಿಕ್ಸ್ ಎಲ್ಲ ಕಡೆ ಸಫಿಕ್ಸಾಗೇ ಆ್ಯಡ್ ಮಾಡ್ತೀವಿ. ಬರೀ ಹ್ಯಾಲೋ ಆಲ್ಕೇನ್ ಮಾತ್ರ ನಾವು ಪ್ರಿಫಿಕ್ಸಾಗಿ ಆ್ಯಡ್ ಮಾಡೋದು. ಅದೊಂದು ಅಬ್ಸರ್ವೇಷನ್. ಓಕೆನಾ? ಓಕೆ, ಇಲ್ಲಿ ನಾವು ಒಂದು ವೇಳೆ ಕ್ಲೋರಿನ್ ಇದ್ದಿದ್ರೆ, ಇಲ್ಲೇನಾದ್ರು ಕ್ಲೋರಿನ್ ಇದ್ದರೆ ನಾವು ಕ್ಲೋರೋ ಅಂತ ಆ್ಯಡ್ ಮಾಡ್ತೀವಿ. ಕ್ಲೋರೋ ಸ್ಟಾರ್ಟಿಂಗಲ್ಲಿ ಪ್ರಿಫಿಕ್ಸ್ ಮೊದಲು. ಬ್ರೋಮಿನ್ ಏನಾದರೂ ಇದ್ದರೆ ಬ್ರೋಮೋ ಅಂತ ಆ್ಯಡ್ ಮಾಡ್ತೀವಿ. ಓಕೆ, ಫಸ್ಟ್ ಥಿಂಗು. ನೆಕ್ಸ್ಟು ಎಷ್ಟು ಕಾರ್ಬನ್ ಆಟಮ್ ಇದೆ ಇಲ್ಲಿ? 3 ಕಾರ್ಬನ್ ಆಟಮ್ಸ್. 3 ಕಾರ್ಬನ್ ಆಟಮ್ಸ್ ಇದ್ರೇನು? ಪ್ರಾಪ್. 3C ಆಟಮ್ಸ್ ಇದ್ದರೆ ಪ್ರಾಪ್. ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. 3C ಆಟಮ್ಸ್ ಇದ್ದರೆ ಪ್ರಾಪು. ಸೊ ಪ್ರಾಪ್ ಆಗಿದ್ದರಿಂದ ನಾವಿಲ್ಲಿ PROP ಅಂತ ಪ್ರಾಪ್ ಅಂತ ಬರ್ತೀವಿ ಇಲ್ಲಿ, ಪ್ರಾಪ್. ಅದು ನೆಕ್ಸ್ಟು. ಪ್ರಾಪ್. ಇವಾಗ ಇಲ್ಲಿ ಎಲ್ಲಾದರೂ ಡಬಲ್ ಬಾಂಡ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲ. ಎಲ್ಲಾದರೂ ಟ್ರಿಪಲ್ ಬಾಂಡ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲ. ಎಲ್ಲ ಸಿಂಗಲ್ ಬಾಂಡೇ ತಾನೆ. ಸಿಂಗಲ್ ಬಾಂಡ್ ಇದ್ರೇನು? ಆಲ್ಕೇನ್. ಸೊ ಈ ಒಂದು ಏನನ್ನು ನಾವು ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಹಾಕ್ತೀವಿ ಅಷ್ಟೇ, ಆಲ್ಕೇನ್. ಸೊ ಫುಲ್ ಏನಾಯಿತು ಟೋಟಲ್? ಕ್ಲೋರೋಪ್ರೋಪೇನ್.
ಕ್ಲೋರೋಪ್ರೋಪೇನ್, ಬ್ರೋಮೋಪ್ರೋಪೇನ್ ಆಯಿತು. ಓಕೆನಾ? ಇವಾಗ ಇದನ್ನು ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ ಸುಮ್ಮನೆ. ಓಕೆ, ಇಲ್ಲೊಂದು ಪ್ರಾಕ್ಟೀಸ್ ಮಾಡೋಣ. ಓಕೆ, ಈ ಥರ ಒಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಹಾಕೋಣ. ಓಕೆ, ಮಿಕ್ಕಿದೆಲ್ಲ ಹೆಚ್ಚೆ ಹಾಕೋಣ. ಓಕೆ, ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟು ನೀವು ಫಂಕ್ಷನಲ್ ಗ್ರೂಪ್ನ ನೋಡಿಬಿಡೋಣ. ನೋಡಿ, ಫಸ್ಟ್ ಏನಿದೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಿದೆ ಅಂತ ನೋಡಿ. ಕರೆಕ್ಟ್, ಇಲ್ಲಿ ಕೂತ್ಕೊಂಡಿದೆ ನೋಡಿ. ಇದೇನಿದು ಕ್ಲೋರಿನ್ ತಾನೆ. ಸೊ ಕ್ಲೋರಿನ್ ಬಂತು. ಕ್ಲೋರಿನ್ ಬಂತಂದ್ರೆ ಏನು ಮಾಡಬೇಕು ನಾವು? ಸ್ಟಾರ್ಟಿಂಗಲ್ಲಿ ಕ್ಲೋರೋ ಅಂತ ಹಾಕ್ಬಿಡ್ಬೇಕು. ಕ್ಲೋರೋ. ಓಕೆ, ನೆಕ್ಸ್ಟು ಟೋಟಲ್ ಕಾರ್ಬನ್ ಐಟಮ್ಸ್ ಎಷ್ಟಿದೆ? 1 2 3 4 ಕಾರ್ಬನ್ ಐಟಮ್ಸ್ ಇದೆ. 4 ಇದ್ರೆ ಏನು ಬರುತ್ತೆ? ಬ್ಯೂಟ್ ಬರುತ್ತೆ. ಬ್ಯೂಟ್ ತಾನೆ, ಬ್ಯೂಟ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಆಮೇಲೆ ಎಲ್ಲ ಸಿಂಗಲ್ ಬಾಂಡ್ ತಾನೆ. ಎಲ್ಲ ಸಿಂಗಲ್ ಬಾಂಡ್ ಇದ್ರೇನು? ಆಲ್ಕೇನ್ ಬಂದರೆ ಲಾಸ್ಟಲ್ಲಿ ಏನು ಬರುತ್ತೆ? ಏನ್ ಬರುತ್ತೆ, ಏನ್. ಓಕೆ, ಆಲ್ಕೇನ್. ಓಕೆ, ಏನನ್ನು ನಾವಿಲ್ಲಿ ಹಾಕೋಣ. ಸೊ ಆನ್ಸರ್ ಏನು ಬಂತು? ಕ್ಲೋರೋಬ್ಯೂಟೇನ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ವೇಳೆ ಇಲ್ಲಿ ಡಬಲ್ ಬಾಂಡ್ ಇತ್ತಂತ ಅಂದ್ಕೊಳ್ಳಿ. ಆವಾಗ ಏನು ಬರುತ್ತೆ ಆನ್ಸರು? ಥಿಂಕ್ ಮಾಡಿ. ಎಲ್ಲ ಸೇಮ್ ಇದೆ, ಇಲ್ಲೊಂದು ಡಬಲ್ ಬಾಂಡ್ ಇದೆ. ಸೊ ಬಾಂಡ್ಸಲ್ಲಿ ಡಿಫ್ರೆನ್ಸ್ ಆಯಿತು. ಸೊ ಈ ಪಾರ್ಟಲ್ಲಿ ಡಿಫ್ರೆನ್ಸ್ ಬರುತ್ತೆ. ಏನು ಡಿಫ್ರೆನ್ಸ್ ಬರುತ್ತೆ? ಡಬಲ್ ಬಾಂಡ್ ಬಂತಂದ್ರೇನು? ಆಲ್ಕೀನ್ ತಾನೆ, ಆಲ್ಕೀನ್. ಆವಾಗ ಈ ಈನ್ ತೊಗೊಂಡ್ಬಂದು ಇಲ್ಲಿ ಹಾಕ್ತೀವಿ, ಈನ್. ಅದೇ ಟ್ರಿಪಲ್ ಬಾಂಡ್ ಬಂತಂದರೆ ಆಲ್ಕೈನ್. ಆವಾಗ ಈ YNE ಅನ್ನೋದಿದೆ ತಾನೆ, ಅದನ್ನು ತೊಗೊಂಡ್ಬಂದು ಇಲ್ಲಿ ಹಾಕ್ತೀವಿ. ಕ್ಲೋರೋಬ್ಯೂಟೇನ್ ಈ ಥರ. ಓಕೆನಾ? ಸೊ ಚಿಕ್ಕವನ್ನು ಪ್ರಾಕ್ಟೀಸ್ ಮಾಡಾಯಿತು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಒಂದು ಫಂಕ್ಷನಲ್ ಗ್ರೂಪ್ ನೋಡಿಬಿಡೋಣ. ಆಲ್ಕೋಹಾಲ್. ಸೊ ಆಲ್ಕೋಹಾಲ್ದು ಸಫಿಕ್ಸು. ಓಕೆನಾ? ಇವಾಗೆಲ್ಲ ಸಫಿಕ್ಸೇ ಬರುತ್ತೆ. ಅಂದರೆ ಈ ಒಂದು ಹೆಸರು ಆದಮೇಲೆ. ಓಕೆನಾ? ಆಲ್ಕೋಹಾಲ್ದು ಸಫಿಕ್ಸ್ ಏನಂದರೆ ಆಲ್. ಎಲ್ಲೆಲ್ಲಿ ನಿಮ್ಗೆ ಆಲ್ಕೋಹಾಲ್ ಕಾಣುತ್ತೆ ಆವಾಗ ಅದ್ರ ಹೆಸರಲ್ಲಿ ಲಾಸ್ಟಲ್ಲಿ ಆಲ್ ಹಾಕ್ಬಿಡ್ಬೇಕು, OL. ಇವಾಗ ಇದು ಸಿಂಪಲ್ಲು. 3 ಕಾರ್ಬನ್ ಐಟಮ್ಸ್ ಇದೆ. ಸೊ ಪ್ರಾಪ್, ಎಲ್ಲ ಸಿಂಗಲ್ ಬಾಂಡು. ಸೊ ಏನು ಬರುತ್ತೆ? ಪ್ರೋಪೇನ್ ಬರುತ್ತೆ. ಏನು ಬರುತ್ತೆ? ಇವಾಗ ಆಲ್ಕೋಹಾಲ್ ಇದೆ ತಾನೇ ಇಲ್ಲಿ. ಸೊ ಆಲ್ಕೋಹಾಲ್ ಇರೋದ್ರಿಂದ ನಾವು ಆಲ್ ಹಾಕಬೇಕು. ಸೊ ಆಲ್ ಹಾಕೋಕ್ಕಿಂತ ಮೊದಲು ಇಲ್ಲಿ ಆಲ್ ಹಾಕಿದ್ರೆ ಪ್ರೊಪೆನಿ ಆಲ್ ಆಗಿ ಹೋಗುತ್ತೆ. ಇದು ಒಂಥರ ಚೆನ್ನಾಗಿ ಅನ್ಸಲ್ಲ ಅಂದ್ಕೊಂಡು ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಈ ಒಂದು ಈನ ಡ್ರಾಪ್ ಮಾಡಿಬಿಟ್ರು. ಓಕೆನಾ? ಈನ ಡ್ರಾಪ್ ಮಾಡಿಬಿಟ್ರು, ಡೈರೆಕ್ಟು ಪ್ರೊಪೆನಾಲ್ ಅಂತ ಬರೆದ್ರು. ಓಕೆನಾ? ಸಿಂಪಲ್. ಈನ ಡ್ರಾಪ್ ಮಾಡಿ ಆಲ್ನ ಹಾಕಿ ಎಲ್ಲ ಕಡೆಯೂ ಹೀಗೆ ಆಗತ್ತೆ. ಇವಾಗ ಆಲ್ಡಿಹೈಡ್ ನೋಡಿ. ಆಲ್ಡಿಹೈಡ್ದು ಸಫಿಕ್ಸ್ ಏನು ಬರುತ್ತೆ? ಆಲ್ ಬರುತ್ತೆ. ಆಲ್. ಓಕೆ, ಸೊ ನೆಕ್ಸ್ಟ್ ನೋಡಿ ಆಲ್ಡಿಹೈಡ್ ನೋಡಿ, ಇಲ್ಲಿದೆ. ಇದು ಆಲ್ಡಿಹೈಡ್ ತಾನೆ, ಇದು ಆಲ್ಡಿಹೈಡ್. ಸೊ ಎಷ್ಟು ಕಾರ್ಬನ್ ಐಟಮ್ಸ್ ಇದೆ? ಪ್ರಾಪ್ 3 ಇದೆ. ಎಲ್ಲ ಸಿಂಗಲ್ ಬಾಂಡಾ? ಎಲ್ಲ ಇದನ್ನು ಡಬಲ್ ಬಾಂಡ್ ಅಂತ ಕನ್ಸಿಡರ್ ಮಾಡಬೇಡಿ ನೀವು. ಇದು ಫಂಕ್ಷನಲ್ ಗ್ರೂಪ್ ಒಳಗಡೆ ಬರ್ತಾ ಇರೋದು. ಫಂಕ್ಷನಲ್ ಗ್ರೂಪಲ್ಲಿ ಏನಾದರೂ ಬಂದ್ಕೊಳ್ಳಿ, ಅದು ನಿಮಗೆ ಮ್ಯಾಟ್ರ್ ಆಗಲ್ಲ. ಬರೀ ಕಾರ್ಬನ್ ನಡುವೆ ಏನಾದರೂ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆಯಾ ಅದನ್ನು ಮಾತ್ರ ನೀವು ನೋಡಬೇಕು. ಓಕೆ, ಈ ಡಬಲ್ ಬಾಂಡ್ ಈ ಸಿಂಗಲ್ ಬಾಂಡ್ ಎಲ್ಲ ನೋಡಬೇಡಿ. ಕಾರ್ಬನ್ ನಡುವೆ ಏನಿದೆ ಸಿಂಗಲ್ ಬಾಂಡ, ಓಕೆ ಅಷ್ಟೇ ನೋಡ್ಬೇಕು ನೀವು. ಓಕೆ, ಪ್ರೊಪೇನ್ ಆಯಿತು. ಅವಾಗ ಪ್ರೊಪೇನ್ ಆಯಿತು. ಇವಾಗ ಆಲ್ನ ಹಾಕ್ಬೇಕು ನೀವು, ಯಾಕಂದರೆ ಇದು ಆಲ್ಡಿಹೈಡ್ ಇದೆ. ಆಲ್ ಹಾಕಬೇಕಂದ್ರೆ ಪ್ರೊಪೆನಿಯಾಲ್ ಆಗುತ್ತೆ. ಸೊ ಈನ ಡ್ರಾಪ್ ಮಾಡಿ, ಪ್ರೊಪೆನಾಲ್. ಓಕೆ, ಪ್ರೊಪೆನಾಲ್. ನೆಕ್ಸ್ಟ್ ಕೀಟೋನ್ ಬಗ್ಗೆ ನೋಡೋಣ. ಕೀಟೋನು ಸಿಂಪಲ್ಲು. ಸಫಿಕ್ಸ್ ಓನ್ ಬರುತ್ತೆ. 1 ಅಲ್ಲ ಇದು, ONE 1 ಅಲ್ಲ ಇದು, ಓನ್ ಅಂತ ಬರುತ್ತೆ. ಓಕೆನಾ? ಪ್ರೊನೌನ್ಸ್ ಮಾಡೋಕೆ ಓನ್ ಅಂತ ಪ್ರೊನೌನ್ಸ್ ಮಾಡಬೇಕು ನೀವು. ಓಕೆ, ಇದನ್ನು ಎರೇಸ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ ಕೀಟೋನಲ್ಲಿದೆ ನೋಡಿ, ಇಲ್ಲಿದೆ ಕೀಟೋನ್. ಓಕೆ, ಇಲ್ಲಿದೆ ಕೀಟೋನ್. ಎಷ್ಟು ಕಾರ್ಬನ್ ಐಟಮ್ಸ್ ಇದೆ? 3. ಸಿಂಗಲ್ ಬಾಂಡ್ ಇದೆಯಾ ಎಲ್ಲ ಕಾರ್ಬನ್ ನಡುವೆ? ಹೌದು, ಸಿಂಗಲ್ ಬಾಂಡ್ ಇದೆ. ಸೊ ಪ್ರೊಪೇನ್ ಬಂತು. ಓಕೆ, ಇವಾಗ ಓನ್ನ ನೀವು ಹಾಕಬೇಕು. ಇಲ್ಲಿ ಓನ್ ಹಾಕಬೇಕು. ಇವಾಗ ಇಲ್ಲಿ ಈ ಚೆನ್ನಾಗಿ ಅನಿಸಲ್ಲ ನೋಡೋಕ್ಕೆ, ಅದಕ್ಕೆ ಈನ ಡ್ರಾಪ್ ಮಾಡಿದ್ರು, ಓನ್ ಅಂತ ಬರೆದ್ರು, ಪ್ರೊಪೆನೋನ್. ಅದೇ ಥರ ಇವಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡು. ಓಕೆ, ಇಲ್ಲೇ ನೋಡಿದ್ವಿ ನೋಡಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಗ್ಗೆ ನೋಡಿದ್ದೀವಿ. ನೋಡಿದ್ದೀವಿ ನೋಡಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಗ್ಗೆ ನೋಡಿದ್ದೀವಿ ಆಲ್ರೆಡಿ. ಓಕೆ,
ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಬೇಸಿಕಲಿ ಏನಂದರೆ ನೋಡಿ ಸಫಿಕ್ಸ್ ಏನು ಬರುತ್ತೆ ಅಂದರೆ ಒಯಿಕ್ ಆ್ಯಸಿಡ್ ಅಂತ ಬರುತ್ತೆ. ಒಯಿಕ್ ಆ್ಯಸಿಡ್. ಓಕೆ, ಒಯಿಕ್ ಆ್ಯಸಿಡ್. ಇವಾಗ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3 ಕಾರ್ಬನ್ ಆಟಮ್ಸ್ ಇದೆ. ಸೊ 3 ಕಾರ್ಬನ್ ಆಟಮ್ಸ್ ನಡುವೆ ಸಿಂಗಲ್ ಬಾಂಡ್ ಇದೆ. ಪ್ರೊಪೇನ್ ಆಯಿತು, ಮತ್ತೆ ಬರಿತೀನಿ. ಆವಾಗ ನೋಡ್ತಾ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ಒಯಿಕ್ ಆ್ಯಸಿಡ್ ಹಾಕ್ಬೇಕು ನಿಮಗೆ. ಚೆನ್ನಾಗಿ ಅನಿಸಲ್ಲ, ನ ಡ್ರಾಪ್ ಮಾಡಿದ್ರು, ಒಯಿಕ್ ಆ್ಯಸಿಡ್ ಅಂತ ಬರೆದ್ರು, ಕೆಲಸ ಮುಗಿಸಿದ್ರು. ಪ್ರೊಪೆನೋಯಿಕ್ ಆ್ಯಸಿಡ್. ಓಕೆ, ಆಲ್ಕೀನ್ಸ್ ಬಗ್ಗೆ ಬರೋಣ. ಇವಾಗ ಆಲ್ಕೀನ್ಸು ಕೂಡ ಒಂದು ಫಂಕ್ಷನಲ್ ಗ್ರೂಪೇ ತಾನೆ. ಸೊ ಆಲ್ಕೀನ್ಸಲ್ಲಿ ಸಫಿಕ್ಸ್ ಏನು ಬರುತ್ತೆ ಅಂದರೆ ಈನ್ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ಇವಾಗ ಜಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಬರೆದಿದ್ದೆ ತಾನೆ ಚಿಕ್ಕದಾಗಿ, ಅದೇ ಆಗಿತ್ತದು ನೋಡಿ. ಪ್ರೊಪೇನ್ ಅಂದರೆ 3 ಕಾರ್ಬನ್ ಆಟಮ್ ಇದೆ. ಸೊ ಪ್ರಾಪ್ ಬಂತು. ಇವಾಗ ಡಬಲ್ ಬಾಂಡ್ ಇರೋದ್ರಿಂದ ಈನ್ ಅಂತ ಬರುತ್ತೆ ಇಲ್ಲಿ. ಪ್ರೊಪೇನ್ ಬದಲು ಆಲ್ಕೇನ್ ಆಗಿದ್ದರಿಂದ ಏನಿತ್ತು, ಇವಾಗ ಡಬಲ್ ಬಾಂಡ್ ಬಂದುಬಿಡ್ತು. ಸೊ ಇವಾಗ ಇಲ್ಲಿ ಆಲ್ಕೀನ್ ಬಂತು. ಓಕೆ, ನೋಡಿ ಸಿಂಪಲ್ ನೋಡಿ, ಏನ್ ಇತ್ತು. ಓಕೆ, ಇವಾಗ ಇಲ್ಲಿ ಡಬಲ್ ಬಾಂಡ್ ಬಂತು ಅಂದ್ರೇನು? ಆಲ್ಕೀನ್ ಅದು. ಸೊ ಪ್ರೊಪೇನ್ ಏನಾಯಿತು, ಇದು ಕಿತ್ಬಿಡ್ತು, ಆಲ್ಕೀನು ಇಲ್ಲೋಯ್ತು, ಈನಾಯ್ತು, ಇದು ಅಷ್ಟೇ. ಓಕೆ, ಅಷ್ಟು ಸಿಂಪಲ್. ಅದೇ ಥರ ಟ್ರಿಪಲ್ ಬಾಂಡ್ ಬಂದರೆ ಆಲ್ಕೈನ್ ಆಯ್ತದು, ಈ ಐನ್ ಹೋಗಿಬಿಟ್ಟು ಇಲ್ಲಿ ಕೂತ್ಕೊಂತು ಅಷ್ಟೇ. ಓಕೆ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಇದ್ರ ಜೊತೆ ನಾವು ನಾಮನ್ಕ್ಲೇಚರ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಒಂದು ಸಿಸ್ಟಮ್ ಬಗ್ಗೆ ನಾವು ನೋಡಿದ್ವಿ. ಇವಾಗ ಯಾವುದೇ ಕಾರ್ಬನ್ ಕಂಪೌಂಡ್ಸ್ನ ನೇಮ್ ಮಾಡಬೇಕಂದ್ರೂ ನಾವು ಇದೇ ಥರನೇ ಮಾಡಬೇಕು. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸೊ ಇಲ್ಲಿ ಬೇಕಂದರೆ 5th ಕ್ವಶನ್ ಇದೆ ನೋಡಿ. ಈ 5th ಕ್ವಶನ್ನು ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಈ ಕ್ವಶನ್ನು, ಈ 3 ಕ್ವಶನ್ಸ್ದು ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಆದಮೇಲೆ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್. ಇದ್ರ ಮೇಲೆ ನಾನು ತುಂಬ ವರ್ಕ್ ಮಾಡಿದ್ದೀನಿ. ನಿಮಗೆ ನೋಡಿ ಎಷ್ಟು ಕ್ಲೀನ್ ವರ್ಕ್ ಮಾಡಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ. ಸೊ ಇದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಗ ವೀಡಿಯೋಸ್ ಬರುತ್ತೆ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.